ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿ ಗ್ರಾಮದಲ್ಲಿ ನಡೆದ ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ 3F ಆಯಿಲ್ ಪಾಮ್ ಪ್ರೈವೇಟ್ ಲಿಮಿಟೆಡ್ ಇವರ ಸಹಯೋಗದಲ್ಲಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ತಾಳೆ ಬೆಳೆ ಯೋಜನೆ ಅಂಗವಾಗಿ ತಾಳೆ ಬೆಳೆ ಮೆಗಾ ಡ್ರೈವ್ ಪ್ಲಾಂಟೇಷನ್ ಕಾರ್ಯಕ್ರಮ ಹಾಗೂ ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಮಾನ್ಯ ಕಿತ್ತೂರು ವಿಧಾನಸಭಾ ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ರವರು ತಾಳೆ ಸಸಿಯನ್ನ ನೆಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದರು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀ ಚನ್ನಬಸವ ದೇವರು ರುದ್ರಸ್ವಾಮಿ ಮಠ ಬಿಳಿಕಿ ಅವರೊಳಿ ಮತ್ತು ಹುಣಶಿಕಟ್ಟಿ ಇವರ ಈ ಸ್ವಾಮೀಜಿ ಅವರನ್ನು ಇಲಾಖೆಯ ಪರವಾಗಿ ಹಾಗೂ ಎಲ್ಲ ರೈತ ಮಿತ್ರರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಶ್ರೀ ಬಸವರಾಜ್ ಹೊಳಿ ಅಣ್ಣ ಅವರು ಇವರಿಗೆ ಪುಷ್ಪ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ತಾಳೆ ಬೆಳೆಯ ಹೊಸ ಪ್ರದೇಶ ವಿಸ್ತರಣೆಗೆ ರೈತರಿಗೆ ಕಾರ್ಯಾದೇಶ ನೀಡಲಾಯಿತು ಮತ್ತು ಮಾನ್ಯ ಶಾಸಕರು ರೈತರಿಗೆ ಆಧುನಿಕ ಹಾಗೂ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಕೃಷಿ ಮಾಡಬೇಕಾಗಿ ತಿಳಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯ ಶ್ರೀ ಚನ್ನಬಸವ ದೇವರ ಪಾದಗಳಿಗೆ ನಮಸ್ಕಾರ ಹೇಳ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಮಹಂತೇಶ್ ಗುರುಗಳವರೇ, ಮುಖ್ಯ ಅತಿಥಿಗಳಿಗೆ ವೇದಿಕೆ ಮೇಲೆ ಉಪಸ್ಥಿತರುವಂಥ ಶಂಕರಣ್ಣ ಹೊಳಿ ಅವರೇ, ಶ್ರೀಮತಿ ಕೋಸ್ಕರ್ ಅವರೇ, ಶ್ರೀಮತಿ ಹೊಸಮನಿ ಅವರೇ, ಮುಖಪ್ಪ ಮಳ್ಳಿ ಅವರೇ, ಮಾನ್ಯ ಶಾಸಕರಿಂದ ತಾಳೆ ಬೆಳೆ ತಾಂತ್ರಿಕ ಮಾಹಿತಿಯ ಕೈಪಿಡಿ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರ ಆದಂತ ಶ್ರೀ ಸುರೇಶ್ ಹುಬ್ಬಳ್ಳಿ, ಚನ್ನಮ್ಮನ ಕಿತ್ತೂರು ಶ್ರೀ ನಿರಂಜನ್ ನಾಡಗೌಡರು, ಹುಕ್ಕೇರಿ ಶಿವರುದ್ರಪ್ಪ, ಮಡಿವಾಳ ಗೋಕಾಕ್, ಸದಾನಂದ ಕರಂಡಿ, ರಾಮದುರ್ಗ, ಶಾಂತ ಒಡೆಯರ್, ಬೈಲ ಹೊಂಗಲ್ ಇವರನ್ನ ಸನ್ಮಾನ ಮಾಡಲಾಯಿತು. ಸ್ಟಾರ್ಟ್ ಆಗಿದ್ದು ಸುಮಾರು 20 ವರ್ಷ ಆಯ್ತು. ಸೊ 92 ಅಲ್ಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಸೊ ಸ್ಟಾರ್ಟ್ ಆಗ್ಬೇಕಂದ್ರೆ ಯಾವುದೋ ಒಂದು ತಾಲೂಕಾ ಸೆಲೆಕ್ಟ್ ಮಾಡ್ಕೊಂಡು ಆಯ್ತು ತಾಳೆ ಬೆಳೆ ಮಾಡ್ಕೋಬೇಕಂದ್ರೆ ರಾತ್ರಿ ಮಾಡಲಿಲ್ಲ. ಸೊ ಕಮಾಂಡ್ ಏರಿಯಾಸ್ ಮತ್ತು ನಾನ್ ಕಮಾಂಡ್ ಏರಿಯಾಸ್ ಅಂತ ಕರೀತಾರೆ. ಸೊ ಎಲ್ಲಿ ನದಿಗಳಿದ್ದಾವೆ ಮತ್ತು ಎಲ್ಲಿ ನದಿಗಳಿಲ್ಲ ಆ ತರ ಒಂದು ಡಿಸ್ಟ್ರಿಕ್ಟ್ ಸರ್ವೆ ಮಾಡಿದ್ದಾರೆ ಯಾವಾಗ 92 ಅಲ್ಲಿ. ಸೊ ಅದ್ರ ಪ್ರಕಾರ ಕರ್ನಾಟಕದಲ್ಲಿ ಟೋಟಲ್ 23 ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ್ದಾರೆ ಎಲ್ಲಿ ತಾಳೆ ಬೆಳೆ ಬೆಳೆಸಬಹುದು ಅಂತ ಹೇಳಿ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಯಾವ ತಾಲೂಕದಲ್ಲಿ ಈ ಬೆಳೆ ಬೆಳೆಯಬಹುದು ಅಂತ ಸರ್ವೆ ಮಾಡ್ಕೊಂಡು ಆ ಡಿಸ್ಟ್ರಿಕ್ಟ್ಗಳು ಮತ್ತು ಆ ತಾಲೂಕುಗಳನ್ನು ಅಲಾಟ್ ಮಾಡಿದ್ದಾರೆ. ಸೊ ಈ ಕಮಾಂಡ್ ಏರಿಯಾ ಅಂತಂದ್ರೆ ನಮಗೆ ಎಲ್ಲ ನದಿಗಳಿದ್ದಾವೆ, ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಕೊಪ್ಪಳ ಈ ಕಡೆ ಎಲ್ಲ ಕಮಾಂಡ್ ಏರಿಯಾ. ಆಮೇಲೆ ನಾನ್ ಕಮಾಂಡ್ ಏರಿಯಾ ಅಂದ್ರೆ ಎಲ್ಲಿ ನದಿಗಳಿಲ್ಲ ಬಟ್ ಮಳೆ ಜಾಸ್ತಿ ಬರುತ್ತೆ. ಈ ಯಾವ್ದಾದ್ರೆ ದಕ್ಷಿಣ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಆಮೇಲೆ ನಮ್ದು ಬೀದರ್ ಇರ್ಬೋದು, ಆಮೇಲೆ ಧಾರವಾಡ ಈ ಡಿಸ್ಟ್ರಿಕ್ಟ್ಗಳು ನದಿ ಇರದೇ ಹೋದ್ರು ಕೂಡ ಇಲ್ಲಿ ತಾಳೆ ಬೆಳೆಯಬಹುದು ಅಂತ ಹೇಳಿ ಕೊಟ್ಟು ಸ್ಟಾರ್ಟ್ ಆಗಿದೆ. ಯಾವ ಸ್ಟಾರ್ಟ್ ಆಗಿದೆ ಅಂದ್ರೆ 92 ಇಂದ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ಇಲ್ಲಿ ಸ್ಪೆಷಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ ಬಹಳ ವರ್ಷದಿಂದ ರೈತರು ಬೆಳೆ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅದಾದ್ಮೇಲೆ ಡಿಸ್ಟ್ರಿಕ್ಟ್ ಕೂಡ ಸ್ಲೋ ಸ್ಟಾರ್ಟ್ ಆಗಿದೆ. ಸೊ ಮೊದಲಲ್ಲಿ ಏನಾಗಿದೆ ಅಂದ್ರೆ ಇಷ್ಟೊತ್ತಿಗೆ ಎಲ್ಲ ರೈತರು ಕೂಡ ತಮ್ಮದೊಂದು ಅಭಿಪ್ರಾಯಗಳು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಲ್ಲ, ಅವರೆಲ್ಲ 10 ವರ್ಷ 12 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ರೈತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಮಾನ್ಯ ತೋಟಗಾರಿಕೆ ಉಪನಿರ್ದೇಶಕರು, ಜಿಲ್ಲಾ ಪಂಚಾಯತ್ ಬೆಳಗಾವಿ ಶ್ರೀ ಮಹಾಂತೇಶ್ ಮುರಗೋಡ್ ಇವರು ಇಲಾಖೆಯ ವಿವಿಧ ಯೋಜನೆಗಳ ಕುರಿತು ಸೂಕ್ತ ಮಾಹಿತಿಯನ್ನು ಒದಗಿಸಿದ್ರು. 3F ಆಯಿಲ್ ಪಾಮ್ ಎಜಿಎಂ ಬಸವಕುಮಾರ್ ಉಪನ್ಯಾಸಕರಾದ ಡಾಕ್ಟರ್ ಸಂಜೀವ್ ರೆಡ್ಡಿ ಇವರು ತಾಳೆ ಬೆಳೆಯ ಸಮಗ್ರ ನಿರ್ವಹಣೆ ಕುರಿತು ರೈತರಿಗೆ ಸೂಕ್ತವಾದ ಮಾಹಿತಿಯನ್ನು ತಿಳಿಸಿದ್ರು. ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಉಪನಿರ್ದೇಶಕರು ಕಳಿಸಿದ್ದಾರೆ. ಅಂದ್ರೆ ನಮಗೆ ಸರಿಸುಮಾರು 25 ಮೆಟ್ರಿಕ್ ಟನ್ನಷ್ಟು ಎಣ್ಣೆಯ ಅವಶ್ಯಕತೆ ಇದೆ, ತಿನ್ನುವ ಎಣ್ಣೆಯ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಜನಸಂಖ್ಯೆ ದಿನದಿಂದ ದಿನಕ್ಕೆ ಮೇಲೆ ಹೋಗ್ತಾನೆ ಇದ್ದೇವೆ. ಸೊ ನಾವು ಪ್ರಥಮ ರ್ಯಾಂಕ್ ಅಲ್ಲಿ ಜನಸಂಖ್ಯೆಯಲ್ಲಿ. ಆದರೆ ಎಣ್ಣೆ ನಮಗೆ 1960ರಲ್ಲಿ ಒಂದು ಹಸಿರು ಕ್ರಾಂತಿ ಆದಾಗಿನಿಂದ ನಮಗೆ ಆಹಾರ ಉತ್ಪಾದನೆಯಲ್ಲಿ ಸಾಕಷ್ಟು ನಾವು ಮುಂದೆ ಹೋಗಿದ್ದೀವಿ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮಪೂಜ್ಯ ಶ್ರೀ ಚನ್ನಬಸವ ದೇವರು ರುದ್ರಸ್ವಾಮಿ ಮಠ ಬಿಳಕಿ ಅವರಳಿ ಹುಣಿಸಿಕಟ್ಟೆ ಇವರು ತಾಳ್ಮೆಯಿಂದ ತಾಳೆ ಬೆಳೆಯಿರಿ ಅಂತ ರೈತರಿಗೆ ಕಿವಿಮಾತು ಹೇಳಿದ್ರು. ಪ್ರದೇಶದಲ್ಲಿ 100 ತಾಳೆ ಸಸಿಗಳನ್ನು ನೆಟ್ಟಿದ್ದಾರೆ. ನೆಟ್ಟ 3ನೇ ವರ್ಷದಿಂದಲೇ ಇವರು ಸುಮಾರು 20 ರಿಂದ 22 ಟನ್ಗಳಷ್ಟು ಇಳುವರಿಯನ್ನು ಪಡೆಯುತ್ತಿದ್ದಾರೆ. ಕಳೆದ ವರ್ಷ ಇವರು 25 ಮೆಟ್ರಿಕ್ ಟನ್ ಇಳುವರಿಯನ್ನು ಪಡೆದು ದಾಖಲೆಯನ್ನು ಮಾಡಿದ್ದಾರೆ. ಹಾಗೆ ಶ್ರೀಮತಿ ಶಾಂತ ಲಕ್ಕಪ್ಪ ಒಡೆಯರ್ ಇವರು ಬೈಲಹೊಂಗಲ ತಾಲೂಕಿನ ನಿಸರ್ಗಿ ಗ್ರಾಮದವರು. ಇವರು 4 ಎಕರೆ 20 ಗುಂಟೆ ಪ್ರದೇಶದಲ್ಲಿ 2008-09ನೇ ಸಾಲಿನಿಂದ ತಾಳೆ ಬೇಸಾಯವನ್ನು ಮಾಡುತ್ತಿದ್ದು ಕಳೆದ ವರ್ಷ 38 ಮೆಟ್ರಿಕ್ ಟನ್ಗಳಷ್ಟು ಇಳುವರಿಯನ್ನು ಇವರು ಪಡೆದಿದ್ದಾರೆ.
ಶ್ರೀ ಸದಾನಂದ್ ಕಲ್ಲಪ್ಪ ಕರಂಡೆ ಇವರು ರಾಮದುರ್ಗ ತಾಲೂಕು ರಣಕಾಕೊಪ್ಪ ಗ್ರಾಮದವರು. ಇವರು 5 ಎಕರೆ 20 ಗುಂಟೆ ಪ್ರದೇಶದಲ್ಲಿ 2008-9 ಇಸ್ವಿಯಿಂದ ಇವರು ತಾಳೆ ಬೆಳೆಯಲು ಆರಂಭಿಸಿದ್ದಾರೆ. ಕಳೆದ ವರ್ಷ 51 ಮೆಟ್ರಿಕ್ ಟನ್ನಷ್ಟು ಇಳುವರಿಯನ್ನು ಪಡೆದಿರುತ್ತಾರೆ. ಹಾಗೆ ಶ್ರೀ ನಿರಂಜನ್ ನಾಡಗೌಡರ್ ಇವರು ಹುಕ್ಕೇರಿ ತಾಲೂಕಿನ ಗುಂಚಿನವಾಡಿ ಗ್ರಾಮದವರು. ಇವರು 2007-8ನೇ ಸಾಲಿನಿಂದ 5 ಎಕರೆ ಪ್ರದೇಶದಲ್ಲಿ ತಾಳೆಯನ್ನು ಬೆಳೆಯಲು ಪ್ರಾರಂಭಿಸಿದ್ದು ಕಳೆದ ವರ್ಷ ಸುಮಾರು 56 ಮೆಟ್ರಿಕ್ ಟನ್ ಅಷ್ಟು ಇಳುವರಿಯನ್ನು ಪಡೆದಿದ್ದಾರೆ. ಶ್ರೀ ಶಿವರುದ್ರಪ್ಪ ದುಂಡಪ್ಪ ಮಡಿವಾಳ ಇವರು ಗೋಕಾಕ್ ತಾಲೂಕಿನ ನಂದಗಾವಿ ಗ್ರಾಮದವರು. ಇವರು 2012-13ನೇ ಸಾಲಿನಿಂದ 1 ಎಕರೆ 6 ಗುಂಟೆ ಪ್ರದೇಶದಲ್ಲಿ ತಾಳೆ ಬೆಳೆಯಲು ಪ್ರಾರಂಭಿಸಿದ್ದು ಕಳೆದ ವರ್ಷ ಕೇವಲ 1 ಎಕರೆಯಿಂದ 17 ಮೆಟ್ರಿಕ್ ಟನ್ ಅಷ್ಟು ಇಳುವರಿಯನ್ನು ಪಡೆದು ದಾಖಲೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಪ್ರಗತಿಪರ ರೈತರಾದ ಶ್ರೀ ಶಂಕರಹೊಳಿ ಹಾಗೂ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಬೈಲಹೊಂಗಲ ಶ್ರೀಮತಿ ಶೀಲಾ ವಿ ಮುರುಗೋಡ್, ಸಹಾಯಕ ತೋಟಗಾರಿಕಾ ನಿರ್ದೇಶಕರು ತಾಳೆ ಬೆಳೆ ವಿಭಾಗ ಬೆಳಗಾವಿ ಶ್ರೀ ಅಜರುದ್ದೀನ್ ಜಮಾದಾರ್, ಸಹಾಯಕ ತೋಟಗಾರಿಕೆ ಅಧಿಕಾರಿ ಚನ್ನಮ್ಮನ ಕಿತ್ತೂರು, ಶ್ರೀಮತಿ ಅಶ್ವಿನಿ ಯದ್ದಲಗುಂಡಿ, ಸಹಾಯಕ ತೋಟಗಾರಿಕೆ ಅಧಿಕಾರಿ ತಾಳೆ ಬೆಳೆ ವಿಭಾಗ ಬೆಳಗಾವಿ ಶ್ರೀಮತಿ ವಿದ್ಯಾ ಮನವಳ್ಳಿ, ತಾಳೆ ಬೆಳೆ ಕ್ಷೇತ್ರದ ವ್ಯವಸ್ಥಾಪಕರು ಎಚ್ಎನ್ ಅಂಗಡಿ ಮತ್ತು ಕ್ಲಸ್ಟರ್ ಅಧಿಕಾರಿ ಸಿದ್ದು ಕುಂದರಗಿ ಇವರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ.